मुद्रायोगिनी नाथारुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओಂ। ಜರಾಸಂಧಾದಿಗಳು ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತ ಹೇಳ್ಕೊಂಡು ಕಾಯ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಯುದ್ಧದಲ್ಲಿ ಕೂಡ ಶ್ರೀಕೃಷ್ಣ ಒಬ್ಬನೇ ಆ ಕಡೆಯಿಂದ ಈ ಕಡೆಯಿಂದ ಇವರು ಇಷ್ಟು ಜನ ಇದ್ದರೂ ಕೂಡ ಇವರನ್ನೆಲ್ಲ ಸೈನ್ಯವನ್ನು ನಾಶ ಮಾಡಿ ಹೀನಾಯ ಸ್ಥಿತಿಯಲ್ಲಿ ಇವರನ್ನೆಲ್ಲ ಓಡಿಸಿದ್ದಾನೆ ಕೃಷ್ಣ. ಸೊ ಇಷ್ಟು ಸಲ ಅವಮಾನ ಆಗಿ 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 ಈ ಒಂದು ಸಲ ರುಕ್ಮಿಣಿ ಮದುವೆ ವಿಷಯದಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡದೆ ರುಕ್ಮಿಣಿಯನ್ನು ಶಿಶುಪಾಲನಿಗೆ ತಂದು ಅಂತೇಳಿದರೆ ಕೃಷ್ಣನ ದ್ವೇಷಿಗೆ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಮದುವೆ ಮಾಡಿಕೊಡುವ ಈ ಒಂದು ಪ್ರಸಂಗದ ಮುಖಾಂತರ ಅವನಿಗೆ ಮುಖಭಂಗ ಆಗಬೇಕು, ಅವನಿಗೆ ಮಾನಭಂಗ ಆಗಬೇಕು ಅಂತ ಎಲ್ಲ ಯೋಚನೆ ಮಾಡಿ ಮಂತ್ರಾಲೋಚನೆ ಮಾಡಿದ್ದು. ಆದರೆ ಆದದ್ದು ಏನಂತ ಹೇಳಿದ್ರೆ ಅವನಿಗೆ ಕೃಷ್ಣನಿಗೆ ಪಟ್ಟಾಭಿಷೇಕ ಆಗಿತ್ತು. ಸೊ ಕೃಷ್ಣನಿಗೆ ಪಟ್ಟಾಭಿಷೇಕ ಆಗಿ ಭೀಷ್ಮಕನಿಗೆ ಹೇಳಲಿಕ್ಕೂ ಹೇಳಿದ, ನೋಡಪ್ಪ ನೀನು ಮಾಡ್ತಿರೋದು ಇದು ಸರಿಯಲ್ಲ ಅಂತ ವಿರಾಟ್ ರೂಪನೇ ತೋರಿಸಿಬಿಟ್ಟ. ಅಂದರೆ ರುಕ್ಮಿಣಿ ಅಂತೇಳಿ ತನ್ನ ಮಗಳು ಅಂತ ಮಾತ್ರ ಎಣಿಸ್ಕೊಂಡಿದ್ದು ಇಷ್ಟ ತನಕ ಭೀಷ್ಮಕ. ಇವತ್ತು ಅವನಿಗೆ ಗೊತ್ತಾಯಿತು ಇದು ನನ್ನ ಮಗಳು ಮಾತ್ರ ಅಲ್ಲ, ರುಕ್ಮಿಣಿ ಕೃಷ್ಣನ ಪತ್ನಿ ಅಂತೇಳಿದರೆ ಲಕ್ಷ್ಮೀದೇವಿಯನ್ನು ನಾರಾಯಣನಿಗೆ ಕೊಡದೆ ಯಾರಿಗೆ ಕೊಡೋದು ಅಂತ ಹೇಳ್ಕೊಂಡು ಅವನ ಮನಸ್ಸು ಚೇಂಜ್ ಆಯಿತು. ಏನಂತೇಳಿದರೆ ಇಲ್ಲ, ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಬೇಕಂತ. ಸೊ ಇಷ್ಟ ಆಗುವಾಗ ಇನ್ನೇನಂತ ಹೇಳಿದರೆ ಈಗ ಪುನಃ ಅಂತೇಳಿದರೆ ಗೊತ್ತಾಯ್ತು ಇವರಿಗೆ ಏನಂತ ಹೇಳಿದ್ರೆ ಈಗ ರುಕ್ಮಿಣಿಯನ್ನು ಭೀಷ್ಮಕ ಏನು ಮಾಡ್ತಾ ಇದ್ದಾನೆ, ಕೃಷ್ಣನಿಗೆ ಮದುವೆ ಮಾಡಿ ಕೊಡಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ. ಏನು ಮಾಡೋದು, ಕೃಷ್ಣ ಇಲ್ಲಿಗೆ ಬಂದರೆ ಏನು ಮಾಡೋದು, ಕೃಷ್ಣನಿಗೆ ಬಂದರೆ ಕೃಷ್ಣನನ್ನು ಸೋಲಿಸೋದು ಹೇಗೆ, ಕೃಷ್ಣನನ್ನು ಸೋಲಿಸಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅನ್ನುವಂಥದ್ದು ಒಂದು. ಸೊ ಹಾಗಾದರೆ ಶಿಶುಪಾಲನಿಗೆ ಹೇಗೆ ಮದುವೆ ಮಾಡಿ ತರುವಂಥದ್ದು ರುಕ್ಮಿಣಿಯನ್ನು, ಇದೇ ಯೋಚನೆಯಲ್ಲಿ ಇದ್ದಾರೆ. ಚಿಂತಾಕ್ರಾಂತರಾಗಿ ಈ ಯೋಚನೆ ಮಾಡಿಕೊಂಡು ಪುನಃ ಮಂತ್ರಾಲೋಚನೆ ಮಾಡಿಕೊಂಡಿದ್ದಾರೆ. ಸೊ ಮುಂದೆ ಏನಾಯಿತು ಅಂತ ನೋಡುವ ವೈಲರೆ. ಚೂರು ವಾಲ್ಯೂಮ್ ಜಾಸ್ತಿ ಕೊಡು ವೈಲರೆ. ಹಾಂ ಒಂಚೂರು ವಾಲ್ಯೂಮ್. ಹಾಂ ಹಾಂ ಹೌದು, ನಿಮ್ಮದು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಬೇಕು. ಹಾಂ ಪರವಾಗಿಲ್ಲ. ಹಾಂ ಹೇಳಿ. ಅಯಂ ಹಿ ದತ್ತಪುತ್ರಕೋ ಮಮೋ ರಸಾದ್ವಿಶಿಷ್ಯತೆ ಅತೋ ನಿವೇಶ ಏಷ ಮೇ ಸ್ವರೂಪಿಣಿ ಚ ರುಕ್ಮಿಣಿ. 70ನೇ ಶ್ಲೋಕ. ಜರಾಸಂಧ ಹೇಳ್ತಾ ಇದ್ದಾನೆ, ಈ ಶಿಶುಪಾಲನು ತನ್ನ ತಂದೆಯಾದ ದಮಘೋಷನಿಂದ ಮಗನಂತೆ ಇವನನ್ನು ರಕ್ಷಿಸು, ವಿವಾಹವನ್ನು ಮಾಡಿಸು ಎಂದು ನನ್ನ ಕೈಯಲ್ಲಿ ಕೊಟ್ಟಿದ್ದ. ಆ ಪ್ರಯುಕ್ತ ಈ ಶಿಶುಪಾಲನಿಗೆ ದತ್ತುಪುತ್ರನಾಗಿದ್ದಾನೆ. ನನ್ನ ಔರಸ ಪುತ್ರನಾದ ಸಹದೇವನಿಗಿಂತಲೂ ಇವನು ವಿಶೇಷನಾಗಿದ್ದಾನೆ. ಆದ ಕಾರಣ ಈ ಶಿಶುಪಾಲನು ನನ್ನಿಂದ ವಿವಾಹ ಮಾಡಿಸಿಕೊಳ್ಳಲಿಕ್ಕೆ ಅರ್ಹನೇ ಆಗಿರುತ್ತಾನೆ. ಅದಲ್ಲದೆ ರುಕ್ಮಿಣಿಯು ಕೂಡ ಪ್ರಶಸ್ತ ರೂಪವುಳ್ಳವರು, ಅಂದ್ರೆ ಪರಮ ಯೋಗ್ಯಳು ಅಂತ ಹೇಳ್ತಾ ಇದ್ದಾನೆ. ಅಯಂ ಹಿ ದತ್ತಪುತ್ರಕೋ ಮೌರಸಾದ್ವಿಶಿಷ್ಯತೆ ಅತೋ ನಿವೇಶ್ಯ ಏಷ ಮೇ ಸ್ವರೂಪಿಣಿ ಚ ರುಕ್ಮಿಣಿ. ಈ ದತ್ತಪುತ್ರಕ ಯಾರು? ದತ್ತಪುತ್ರಕ ಜರಾಸಂಧನ ದತ್ತಪುತ್ರ ಶಿಶುಪಾಲ. ಅಯಂ ಹಿ ಇವನು ದತ್ತಪುತ್ರಕ ನನ್ನ ದತ್ತಪುತ್ರ. ಆದರೆ ನನ್ನ ಔರಸಾದ್ ವಿಶಿಷ್ಯತೆ. ಔರಸ ಪುತ್ರ ಅಂತೇಳಿದರೆ ನಿಜವಾಗಿಯೂ ತನ್ನ ರಾಣಿಯಿಂದ ಜನಿಸಿದ ಮಗ. ಅವನ ಹೆಸರು ಎಂಥದುಂಟು, ಅವನ ಹೆಸರಿದೆ ಯಾವುದು, ಇವನ ಸರಿ ಅವನಕ್ಕಿಂತ ನಿಜವಾದ ಮಗ ಯಾರಿದ್ದಾನೆ,
ನಿಜವ ಸಹದೇವ ಅಂತ ಅವರ ಹೆಸರು. ಸಹದೇವ ಯಾರ್ದು? ಜರಾಸಂಧನ ಮಗನ ಹೆಸರು ಸಹದೇವ. ಸೊ ಸಹದೇವ ನಿಜವಾದ ಪುತ್ರ, ಔರಸ ಪುತ್ರ ಅಂದರೆ ಜರಾಸಂಧ ಮತ್ತು ಅವನ ಹೆಂಡತಿಯಿಂದ ಹುಟ್ಟಿರುವಂಥ ಮಗ ಯಾರು? ಸಹದೇವ. ಅವನಿಗೆ ಔರಸ ಪುತ್ರ ಅಂತ ಹೆಸರು, ಅಂದರೆ ತನ್ನ ದೇಹದಿಂದ ಹುಟ್ಟಿದವ. ಸೊ ಔರಸ ಪುತ್ರ ಸಹದೇವನಿಗಿಂತಲೂ ಹೆಚ್ಚು ಪ್ರೀತಿ ಇವನ ಮೇಲೆ. ಔರಸಾತ್ ಅಂದರೆ ಔರಸ ಪುತ್ರ ಸಹದೇವನಿಗಿಂತಲೂ ವಿಶಿಷ್ಯತೆ, ಇನ್ನೂ ಜಾಸ್ತಿ ಪ್ರೀತಿ ಇವನ ಮೇಲೆ, ಅದಕ್ಕಿಂತಲೂ ವಿಶಿಷ್ಟ. ಇದು ಏನಿದು ಅವಸ್ಥೆ ಅಂತೇಳಿದರೆ, ತನ್ನ ನಿಜವಾದ ಮಗನಿಗಿಂತ ದತ್ತಪುತ್ರನ ಮೇಲೆ ಹೆಚ್ಚು ಪ್ರೀತಿ. ಏನಂತೇಳಿದರೆ, ನಿಜವಾದ ಪುತ್ರ ಯಾರು? ಸಹದೇವ. ಅವನು ಮಹಾವಿಷ್ಣು ಭಕ್ತ. ಇವನು ಜರಾಸಂಧ, ಇವನು ಶಿವಭಕ್ತ. ಸೊ ಏನಾಗಿದೆ, ಅಪ್ಪ ಕಾಂಗ್ರೆಸ್ಸು, ಅಪ್ಪ BJP, ಮಗ ಕಾಂಗ್ರೆಸ್ ಅಂತ. ಸೊ ಇದು ಅಪ್ಪ ಕಾಂಗ್ರೆಸ್, ಇಲ್ಲದ್ರೆ ಮಗ BJP ಅಂತ. ಸೊ ಇವನು ಸಹದೇವ ವಿಷ್ಣು ಭಕ್ತ. ಸೊ ವಿಷ್ಣು ಭಕ್ತ ಅಂಥೇಳಿ ಅಪ್ಪನಿಗೆ ಮಗನ ಮೇಲೆ ಪ್ರೀತಿ ಕಡಿಮೆ ಅಂತೇಳಿದರೆ, ಇದು ಯಾರು? ಹಿರಣ್ಯಕಶಿಪು ಹರ ಹರ ಅಂತ ಹೇಳುವಾಗ ಪ್ರಹ್ಲಾದ ಹರಿ ಹರಿ ಅಂತ ಹೇಳಿದಾಗೆ ಅದೇ ಕತೆ ಇಲ್ಲಿ ಕೂಡ. ಆದ್ದರಿಂದ ಈ ಶಿಶುಪಾಲ ಮಾತ್ರ ಅವನಿಗಿಂತಲೂ, ತನ್ನ ಮಗ ಸಹದೇವನಿಗಿಂತಲೂ ಹೆಚ್ಚಿಗೆ ಅವನ ಮೇಲೆ ಪ್ರೀತಿ ಅಂತ. ಅಯಂ ಹಿ ದತ್ರ ಪುತ್ರಕೋ ಔರಸಾದ್ ವಿಶಿಷ್ಯತೆ ಅತೋ ನಿವೇಶ್ಯ ಏಷ ಮೇ. ಅಥೋ ನಿವೇಶ್ಯ ಏಷಮೇ, ಈ ದತ್ತುಪುತ್ರನಿಗೆ ಅಥೋ ನಿವೇಶ್ಯ ಏಷಮೇ ಸುರೂಪಿಣಿ ಚ ರುಕ್ಮಿಣಿ. ಸುರೂಪಿಣಿ ಚ ರುಕ್ಮಿಣಿ ಅಂತೇಳಿದರೆ, ಸುರೂಪಿಣಿ ಅಂತೇಳಿದರೆ ಬಹಳ ಚಂದ ಚಲುವೆಯಾದ ರುಕ್ಮಿಣಿಯನ್ನು, ಸುರೂಪಿಣಿ ಚ ರುಕ್ಮಿಣಿ, ಒಳ್ಳೆಯ ರೂಪ ಇರುವಂತಹ ಈ ರುಕ್ಮಿಣಿಯನ್ನು ತನ್ನ ಮಗ ಯಾರು? ದತ್ತಪುತ್ರ ಶಿಶುಪಾಲನಿಗೆ ತರಬೇಕು ಅಂತೇಳಿ ದತ್ತಪುತ್ರ ಅಂತ ಹೇಳಿದರೂ ಕೂಡ ಮಗನಿಗಿಂತ ಜಾಸ್ತಿ ಪ್ರೀತಿ ಇದೆ ಶಿಶುಪಾಲನ ಮೇಲೆ. ಯಾಕಂದರೆ ಶಿಶುಪಾಲ ಇವನ ಹಾಗೆ ಅಂತೇಳಿದರೆ, ಇವನು ಕೃಷ್ಣ ದ್ವೇಷಿ, ಅವನು ಕೃಷ್ಣ ದ್ವೇಷಿ, ಇವನು ಹರನ ಭಕ್ತ, ಶಿಶುಪಾಲನು ಹರನ ಭಕ್ತ. ಸೊ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಉಂಟು. ಆದ್ದರಿಂದ ತನ್ನ ಈಗ ದತ್ತುಪುತ್ರನಾದರೂ ಪುತ್ರನಿಗಿಂತ ಹೆಚ್ಚು ವಿಶೇಷ, ಪುತ್ರನಿಗಿಂತ ಹೆಚ್ಚು ಪ್ರೀತಿ ಇರುವಂಥ ಇವನ ಮೇಲೆ, ಯಾರ ಮೇಲೆ? ಶಿಶುಪಾಲನ ಮೇಲೆ ಆ ಪ್ರೀತಿಯನ್ನು ತೋರಿಸಿಕೊಂಡು ಏನು ಮಾಡ್ತಾ ಇದ್ದಾನೆ? ಚೆಲುವೆಯಾದ, ಅಪೂರ್ವ ಚೆಲುವೆಯಾದ ರುಕ್ಮಿಣಿಯನ್ನು ಶಿಶುಪಾಲನಿಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅತಃ ನಿವೇಶ್ಯ ಏಷಃ, ಮೇ ಅಂದರೆ ನಾನು, ಏಷಃ ಈ ಶಿಶುಪಾಲನಿಗೆ, ನಿವೇಶ್ಯ ಅವಳನ್ನು ಮದುವೆ ಮಾಡಿಕೊಂಡು ತರಬೇಕು, ಸೊಸೆಯಾಗಿ ತರಬೇಕು ಅಂತ ಜರಾಸಂಧ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಈ 70ನೇ ಶ್ಲೋಕಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಶಿಶುಪಾಲ ನನಗೆ ದತ್ತಪುತ್ರ, ಅಯಂ ಹಿ ದತ್ತಪುತ್ರಕ, ನನ್ನ ಸ್ವಂತ ಮಗನಿಗಿಂತಲೂ ಮಿಗಿಲು, ಔರಸಾದ್ ವಿಶಿಷ್ಯತೆ. ಆದ್ದರಿಂದ ಸುಂದರಿಯಾದ ರುಕ್ಮಿಣಿಯನ್ನು ಈ ಮಗನಿಗೆ ವಿವಾಹ ಮಾಡಿ ಅಂತೇಳಿದರೆ, ಹೇಗಾದರೂ ವಿವಾಹ ಮಾಡಿ ತರಲೇಬೇಕು, ನಿವೇಶ ಮಗನಿಗೆ ರುಕ್ಮಿಣಿಯನ್ನು ತರಲೇಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡಿದ್ದಾನೆ. ಜರಾಸಂಧನ ಔರಸ ಪುತ್ರ ಸಹದೇವ, ನಿಜವಾಗಿ ದೇಹದಿಂದ ಹುಟ್ಟಿದವನು ಸಹದೇವ. ಅವನು ಏಕಾದಶ ರುದ್ರರಲ್ಲಿ ಪತ್ರತಾಪ ಎಂಬ ರುದ್ರನ ಅವತಾರ. ಪರಮ ಸಾತ್ವಿಕ ವಿಷ್ಣು ಭಕ್ತ. ಏನಂತೇಳಿದರೆ, ಪರಮ ಸಾತ್ವಿಕ ವಿಷ್ಣು ಭಕ್ತ ಆದ್ದರಿಂದ ಜರಾಸಂಧನಿಗೆ ಅವನ ಮೇಲೆ ಏನು ಪ್ರೀತಿ ಇಲ್ಲ. ಅದರಿಂದಾಗಿಯೇ ಜರಾಸಂಧನಿಗೆ ಅವನ ಮೇಲೆ ಅಷ್ಟಾಗಿ ಪ್ರೀತಿ ಹುಟ್ಟಿರಲಿಲ್ಲ. ಆ ಕೊರತೆಯನ್ನು ತುಂಬಿಸಿಕೊಳ್ಳಲೆಂದೇ ಹರಿದ್ವೇಷಿಯಾದ ಶಿಶುಪಾಲನನ್ನು ತನ್ನ ದತ್ತಪುತ್ರನಾಗಿ ಸ್ವೀಕರಿಸಿದ. ಈ ಶಿಶುಪಾಲನ ಏನು ನಿಜವಾದ ತಂದೆ ಯಾರು ಅಂತೇಳಿದರೆ ದಮಘೋಷ. ಆ ದಮಘೋಷ ಇವನಿಗೆ ದತ್ತುಪುತ್ರನಾಗಿ ಕೊಡುವಾಗ ಹೇಳಿದ್ದಾನೆ, ಚೆನ್ನಾಗಿ ನೋಡಿಕೋವನನ್ನು, ಆಮೇಲೆ ಅವನಿಗೆ ಮದುವೆ ಕೂಡ ನೀನೇ ಮಾಡಿಸು ಅಂತ ಹೇಳಿಯೇ ಕೊಟ್ಟಿದ್ದಾನೆ ದತ್ತು ಕೊಡುವಾಗ. ಈಗ ಇವು ನೋಡಿಟ್ಟಿದ್ದಾನೆ ಹುಡುಗಿಯನ್ನು, ಅಪೂರ್ವ ಚೆಲುವೆಯಾದ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮದುವೆ ಮಾಡಿಸಿದಂತೆಯೂ ಆಯಿತು ಒಂದು. ಎರಡನೇದು, ಕೃಷ್ಣನೊಂದಿಗೆ ಅವಳ ಮದುವೆಯನ್ನು ತಪ್ಪಿಸಿದ ಹಾಗೆ ಕೂಡ ಆಯಿತು. ಈ ರೀತಿ ದುರಾಲೋಚನೆ ಮಾಡ್ತಾ ಇದ್ದಾನೆ ಜರಾಸಂಧ ಮಹಾದುಷ್ಟ. ಅವನ ಪುತ್ರ ಸಹದೇವ
ಪರಮ ಸಾತ್ವಿಕನಾಗಿದ್ದ ಈ ಪ್ರಸಂಗ ಹಿರಣ್ಯಕಶಿಪು ದುಷ್ಟನಾಗಿದ್ದು ಅವನ ಪುತ್ರ ಪ್ರಹ್ಲಾದ ಪರಮ ಸಾತ್ವಿಕನಾಗಿದ್ದ ಈ ಭಾಗವತದ ಪ್ರಸಂಗವನ್ನೇ ಹೋಲ್ತದೆ ಅಂತಾರೆ. ಅಲ್ಲಿಗೆ 70ನೇ ಶ್ಲೋಕ ಮುಗೀತು. 71ನೇ ಶ್ಲೋಕವೇಲಾರೆ. ಶಿವಾಗಮೇಷು ಶಿಷ್ಯಕಾಃ ಸರುಗ್ಮಿ ಸಾರ್ವಪೌಂಡ್ರಕಾಃ ಮಮಾಖಿಲಾ ನೃಪಾಸ್ತತ ಗುರುಧ್ವಮೇತದೇವ ಮೇ. 71ನೇ ಶ್ಲೋಕ. ಜರಾಸಂಧ ಹೇಳ್ತಾ ಇದ್ದಾನೆ, ರುಗ್ಮಿ, ಸಾಲ್ವ, ಪೌಂಡ್ರಕ ಇವರಿಂದ ಕೂಡಿದ ಎಲ್ಲಾ ರಾಜರು ಶೈವಾಗಮಗಳಲ್ಲಿ ನನ್ನ ಶಿಷ್ಯರೇ ಆಗಿದ್ದಾರೆ. ಆದ ಕಾರಣ ಕೆಲವು ರಾಜರೇ ಗುರುದಕ್ಷಿಣೆಯಾಗಿ ನನಗೆ ನನ್ನ ಅಭಿಷ್ಟವನ್ನು ಪೂರೈಸಿಕೊಡಿರಿ ಅಂತ ಜರಾಸಂಧನು ಎಲ್ಲ ರಾಜರುಗಳೇ ಹೇಳುತ್ತಾನೆ. ಶಿವಾಗಮೇಷು ಶಿಷ್ಯಕಾಃ ಸರುಗ್ಮಿ ಸಾಲ್ವ ಪೌಂಡ್ರಕಾಃ ಮಮಾಖಿಲಾ ನೃಪಾಃ ತತಃ ಕುರುಧ್ವಮೇತದೇವ ಮೇ. ಶಿವಾಗಮೇಷು ಶಿಷ್ಯಕಾಃ. ಶಿವಾಗಮ ಅಂತ ಹೇಳಿದರೆ ಜರಾಸಂಧ ತಾನು ಮಾತ್ರ ದೊಡ್ಡ ಹರನ ಭಕ್ತ ಅಲ್ಲ. ಅವನು ಹರನ ಯಾವುದು ಸ್ಕಾಂದ ಪುರಾಣ, ಆಮೇಲೆ ಮಾರ್ಕಂಡೇಯ ಪುರಾಣ, ಏನು ಶಿವಪುರಾಣ, ಈ ಎಲ್ಲ ಶಿವಾಗಮಗಳು ಏನೆಲ್ಲ ಇದೆಯೋ ಶಿವನನ್ನೇ ಸರ್ವೋತ್ತಮ ಅಂತ ಹೇಳುವಂತಹ ಯಾವುದೆಲ್ಲ ಪುರಾಣಗಳು ಎಲ್ಲ ಇದೆಯೋ ಅದರಲ್ಲಿ ಶಿವ ಆಗಮೇಶು ಅಂದರೆ ಅಂತಹ ಶೈವಶಾಸ್ತ್ರಗಳಲ್ಲಿ ಅವನು ಗುರು. ಯಾರು? ಜರಾಸಂಧ. ಬಾಕಿದ್ದವರೆಲ್ಲ ಶಿಷ್ಯರು. ಯಾರು ಶಿಷ್ಯರು? ರುಕ್ಮಿ, ಸಾಲ್ವ, ಪೌಂಡ್ರಕ ಇವರೆಲ್ಲ ಶಿಷ್ಯರು ಅವನಿಗೆ. ಶಿಷ್ಯಕಾಹ ಮಮ ಅಂತ ಹೇಳ್ತಾನೆ. ಶಿವಾಗಮೇಶು ಅಂದರೆ ಶೈವಶಾಸ್ತ್ರಗಳಲ್ಲಿ, ಶಿವಾಗಮ ಅವುಗಳಲ್ಲಿ, ಶಿವಾಗಮೇಶು. ಸೊ ಶಿಷ್ಯಕಾಹ ಶಿಷ್ಯರು ಯಾರೆಲ್ಲ? ರುಗ್ಮಿ, ಸಾಲ್ವ, ಪೌಂಡ್ರಕರು. ಮಮ ಮಮ ಶಿಷ್ಯರು, ಮಮ ಶಿಷ್ಯಕಾಹ. ಅಖಿಲಾಹ ನೃಪಾಹ ಎಲ್ಲ ಇವರು ರಾಜರುಗಳು. ಸೊ ಆದರೆ ಜರಾಸಂಧನಿಗೆ ಶಿಷ್ಯರು. ಸೊ ಜರಾಸಂಧ ರಾಜರಾಗಿ ಕೂಡ ರಾಜಾದಿರಾಜ ಇವರಿಗೆಲ್ಲ ಅವನೇ ಹೆಡ್. ಯಾರು? ಜರಾಸಂಧ. ಹಾಗೆ ಅವನು ಗುರುಗಳು ಕೂಡ ಹೌದು. ಜರಾಸಂಧ ಗುರು ಕೂಡ ಹೌದು ಇವರಿಗೆ. ಸೊ ಅಖಿಲ ನೃಪಾಹ ಈ ಎಲ್ಲ ರಾಜರುಗಳಿಗೆ ಜರಾಸಂಧ ಅವನು ಲೀಡರು. ಅವನು ಅವರ ರಾಜಾದಿರಾಜ. ಸೊ ಒಂದು ಕಡೆಯಲ್ಲಿ ರಾಜಾದಿರಾಜ, ಇನ್ನೊಂದು ಕಡೆಯಲ್ಲಿ ಗುರುಗಳು. ಸೊ ತತಃ ಕುರುಧ್ವಂ. ಆದ್ದರಿಂದ ನೀವೆಲ್ಲ ನನಗೆ ಶಿಷ್ಯರಲ್ವಾ, ನಾನು ನಿಮಗೆ ಗುರು ಅಲ್ವಾ, ಹಾಗಾದರೆ ಕುರುಧ್ವಂ ನೀವೊಂದು ಕೆಲಸ ಮಾಡಿ ನನಗೆ. ಕುರುಧ್ವಂ ಅಂದರೆ ಮಾಡಬೇಕು, ಇದು ಗುರುಗಳ ಆಜ್ಞೆ. ಏನಂತ? ಏತದ್ ಏವ ಮೇ ಅಂದರೆ ಈ ನಾನೊಂದು ಕೆಲಸ ಹೇಳ್ತೀನಿ, ಆ ಕೆಲಸ ನೀವು ನನಗೆ ಮಾಡಿಕೊಡಬೇಕು. ಏತದ್ ಅಂದರೆ ನಾನು ಹೇಳುವಂಥ ಕೆಲಸ. ಸೊ ಈ ಕೆಲಸವನ್ನು ಅಂತೇಳಿದ್ರೆ ನನಗೆ ಮಾಡಿಕೊಡಬೇಕು. ಅಂತೇಳಿದರೆ ಅಂದರೆ ಗುರುಗಳು ಶಿಷ್ಯರಿಂದ ಈ ಕೆಲಸ ನನಗೆ ಮಾಡಿಕೊಡಬೇಕು, ನೀವು ನನ್ನ ಶಿಷ್ಯರಲ್ವ, ನಾನು ನಿಮಗೆ ಹೇಳಿಕೊಟ್ಟಿದ್ದೇನಲ್ವ ಅಂತೇಳಿದ ಅರ್ಥ ಏನಂದರೆ ಗುರುದಕ್ಷಿಣೆ ಕೇಳಿದ ಹಾಗಾಯಿತು ಅಂತ ಈ 71ನೇ ಶ್ಲೋಕಕ್ಕೆ. ರುಕ್ಮಿ, ಸಾಲ್ವ, ಪೌಂಡ್ರಕ ಮೊದಲಾದ ನೀವೆಲ್ಲ ರಾಜರುಗಳು ನನಗೆ ಶೈವಶಾಸ್ತ್ರಗಳಲ್ಲಿ ಶಿಷ್ಯರು. ಶೈವಶಾಸ್ತ್ರಗಳಲ್ಲಿ ಅಂದರೆ ಶಿವಾಗಮೇಶು, ಶಿಷ್ಯರು ಅಂದರೆ ಶಿಷ್ಯಕಾಹ, ಮಮ ಶಿಷ್ಯಕಾಹ. ಯಾರೆಲ್ಲ ನೀವೆಲ್ಲ ಅಂತೇಳಿದರೆ ರುಕ್ಮಿ, ಸಾಲ್ವ, ಪೌಂಡ್ರಕ ಇವರೆಲ್ಲ ನೃಪಾಹ ರಾಜರುಗಳು, ನನ್ನ ಶಿಷ್ಯರು. ಆದ್ದರಿಂದ ನೀವು, ಆದ್ದರಿಂದ ಅತಃ, ಆದ್ದರಿಂದ ನೃಪಾಹ ತತಃ, ಆದ್ದರಿಂದ ಕುರುಧ್ವಂ ನಡೆಸಿಕೊಡಿ, ಮಾಡಿಕೊಡಿ. ಕುರುಧ್ವಂ ಏತತ್ ಈ ಕೆಲಸ, ಏವ ಅಂದರೆ ನಾನೊಂದು ಕೆಲಸ ಹೇಳ್ತಾ ಇದ್ದೀನಿ, ಆ ಕೆಲಸ ನನಗೆ ಗುರುದಕ್ಷಿಣೆಯ ರೂಪದಲ್ಲಿ ನೀವು ನನಗೆ ಮಾಡಿಕೊಡಬೇಕು. ಸೊ ಜರಾಸಂಧ ಅವರೆಲ್ಲ ತನ್ನ ಶಿಷ್ಯರು ಅಂತ ಒತ್ತಿ ಹೇಳುತ್ತಾ ಅವರು ಕೃಷ್ಣ ದ್ವೇಷವನ್ನು ಅಂತ ಹೇಳಿದ್ರೆ ಜರಾಸಂಧ ಅವರಿಗೆ ತನ್ನ ಶಿಷ್ಯರು ಎಂಬುದನ್ನು ಒತ್ತಿ ಹೇಳುತ್ತಾ ಅವರು ಶ್ರೀಕೃಷ್ಣ ದ್ವೇಷವನ್ನು ಗುರುದಕ್ಷಿಣೆಯ ಕಾಣಿಕೆ. ಗುರುದಕ್ಷಿಣೆ ಏನಂತ ಹೇಳಿದ್ರೆ ಕೃಷ್ಣನ ದ್ವೇಷ ಮಾಡುವಂಥದ್ದೇ ಗುರುದಕ್ಷಿಣೆ. ಸೊ ಆ ಕೃಷ್ಣ ದ್ವೇಷ ಮಾಡ್ತಾ ಮಾಡ್ತಾ ಏನು ಮಾಡಬೇಕಪ್ಪ ಕೃಷ್ಣನನ್ನು? ಸೊ ಅದನ್ನು ಹೇಳ್ತಾನೆ ನೆಕ್ಸ್ಟ್ ಶ್ಲೋಕದಲ್ಲಿ. ಏನು ಕೇಳ್ತಾ ಇದ್ದಾನೆ ಅವನ ಶಿಷ್ಯರು, ಅವನಿಗೆ ಏನು ಮಾಡಿಕೊಡಬೇಕು ಅದನ್ನು ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕ. ಇತೀರಿತೇತು ಸೌಭರಾಟ್ ಜಗಾದ ರುಗ್ಮಿ ಸಂವಿದ
ಸ್ವಯಂವರೋ ನಿವರ್ತಿತ ಸ್ವಸಾರಮೇಶ ದಾಸ್ಯತಿ. 72ನೇ ಶ್ಲೋಕ. ಈ ರೀತಿ ಜರಾಸಂಧನು ಎಲ್ಲಾ ರಾಜರಲ್ಲಿ ತನ್ನ ಕೆಲಸ ಮಾಡಿಕೊಡಿ ಅಂತ ಹೇಳುತ್ತಿರಲು ಸಾಲ್ವನು ಹೇಳ್ತಾನೆ, ರುಕ್ಮಿಣಿಯ ಅನುಮತಿಯಿಂದಲೇ ಈ ಸ್ವಯಂವರವು ನಿಲ್ಲಲ್ಪಟ್ಟಿದೆ, ಅಂದ್ರೆ ಬಿಡಲ್ಪಟ್ಟಿದೆ. ಈ ರುಕ್ಮಿಯು ತನ್ನ ತಂಗಿಯನ್ನು ಶಿಶುಪಾಲನಿಗೆ ಮದುವೆ ಮಾಡಿಕೊಡುವುದಂತ ನಿಶ್ಚಯ ಮಾಡಿದ್ದಾನೆ ಅಂತ ಹೇಳ್ತಾನೆ. ಇತೀರಿತೇತು ಸೌಭರಾಟ್ ಜಗಾದ ರುಕ್ಮಿ ಸಂವಿದಾ ಸ್ವಯಂವರೋ ನಿವರ್ತಿತಃ ಸ್ವಸಾರಮೇಶ ದಾಸ್ಯತಿ. ಇತೀರಿತೆ ತು ಅಂತೇಳಿದರೆ ಇಷ್ಟು ಜರಾಸಂಧ ಹೇಳಿದಾಗ ನನಗೆ ನೀವು ಗುರುದಕ್ಷಿಣೆಯಾಗಿ ಕೃಷ್ಣ ದ್ವೇಷ ಮಾಡಬೇಕು, ನಾನು ಹೇಳಿದ ಕೆಲಸವನ್ನು ಮಾಡಬೇಕು. ಅದು ಏನಪ್ಪ ಅಂತ ತಿಳ್ಕೊಂಡು ಎಲ್ಲ ಕಿವಿ ಅರಳಿಸಿ ಕೇಳ್ತಾ ಇದ್ದಾರೆ, ಏನು ಕೆಲಸ ಹೇಳ್ತಾ ಇದ್ದಾನೆ ನಮಗೆ ಅಂತ. ಆವಾಗ ಸೌಭರಾಟ್, ಸೌಭ ದೇಶದ ಅವನು ಯಾರು ರಾಜ ಸಾಲ್ವ ಹೇಳ್ತಾನೆ ಏನಂತ, ಜಗಾದ ಹೇಳಿದ, ಸೌಭರಾಟ್ ಸೌಭ ದೇಶದ ರಾಜ ಸಾಲ್ವ ಹೇಳಿದ, ಜಗಾದ ರುಕ್ಮಿ ಸಂವಿದ ಸ್ವಯಂವರೋ ನಿವರ್ತಿತಃ. ಇದೊಂದು ಬ್ರೇಕಿಂಗ್ ನ್ಯೂಸ್. ಇದು ಎಂಥದ್ದು ಬ್ರೇಕಿಂಗ್ ನ್ಯೂಸ್ ಅಲ್ವಾ? ಸೊ ಬ್ರೇಕಿಂಗ್ ನ್ಯೂಸ್ ಏನು ಅಂತ ಹೇಳಿದರೆ, ಅಲ್ಲಿ ಇವತ್ತು ಏನಾಗಿದೆ, ಸೊ 9 ಕಡೆಗಳಲ್ಲಿ ಯಾರು ನಮಗೆ ತೊಂದರೆ ಕೊಡ್ತಿದ್ರೋ ಅವ್ರನ್ನೆಲ್ಲ ಧ್ವಂಸ ಮಾಡಿ ಆಯಿತು ಅಂತ ಹೇಳ್ಕೊಂಡು ಬ್ರೇಕಿಂಗ್ ನ್ಯೂಸ್ ಬರುವ ಥರನೇ, ಹೇಗೆ ನಮ್ಮ ಹೆಣ್ಣು ಮಕ್ಕಳ ಗಂಡಂದಿರನ್ನು ಕೊಂದಿದ್ದಾರೋ ಹಾಗೆ ಅವನು ಯಾರು ಅದಕ್ಕೆ ಹೊಣೆಗಾರನಿದ್ದಾನೋ ಅವನ ಕೂಡ ಫ್ಯಾಮಿಲಿ ಎಲ್ಲ ಕುಟುಂಬದವರು ಕೂಡ ಧ್ವಂಸರಾಗಿ ಹೋದರು. ಈಗ ಅವನಿಗೆ ಗೊತ್ತಾಗ್ತದೆ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟಾಗ ಹೇಗೆ ಅವರಿಗೆ ಎಷ್ಟು ದುಃಖ ಆಗ್ತದೆ ಅಂತ, ಅವನ ಕುಟುಂಬದವರು ಸತ್ತೋದಾಗ ಅವನಿಗೆ ಗೊತ್ತಾಗ್ತದೆ ಅಂತ ಬ್ರೇಕಿಂಗ್ ನ್ಯೂಸ್ ಬಂದ ಹಾಗೆ ಇತೀರಿತೇತು ಸೌಭರಾಟ್ ಹೇಳ್ತಾನೆ ಬ್ರೇಕಿಂಗ್ ನ್ಯೂಸನ್ನು. ಏನು ಹೇಳ್ತಾನೆ, ರುಕ್ಮಿ ಸಂವಿದ ಸ್ವಯಂವರೋ ನಿವರ್ತಿತಃ. ನೀವೆಲ್ಲ ಕಾಯ್ತಾ ಇದ್ದೀರಲ್ವ, ಏನಂತ ಹೇಳಿದರೆ ಈಗ ಸ್ವಯಂವರದಲ್ಲಿ ಏನಾಗ್ತದೆ, ಕೃಷ್ಣ ಬಂದುಬಿಡ್ತಾನೆ, ಕೃಷ್ಣನನ್ನು ರುಕ್ಮಿಣಿ ಮಾಲೆ ಹಾಕಿಬಿಟ್ರೆ ಅವಳನ್ನು ಎತ್ಕೊಂಡು ಹೋಗಿಬಿಟ್ರೆ ಇನ್ನೇನು ಮಾಡೋದು ಅಂತ ಎಲ್ಲ ನೀವು ಬಹಳ ತಲೆಬಿಸಿಯಲ್ಲಿದ್ದೀರಲ್ಲ. ಈಗ ನಾನು ಹೇಳ್ತೇನೆ ನಿಮಗೆ ಈಗ ಬಂದ ವಿಷಯ ಏನಿದು, ರುಕ್ಮಿ ಸಂವಿದ, ರುಕ್ಮಿಣಿಯೇ ಹೇಳಿದ್ದು. ರುಕ್ಮಿ ಅಂದರೆ ರುಕ್ಮಿಣಿಯ ಅಣ್ಣ, ಅವನ ಹತ್ರ ನಾನು ಮಾತಾಡಿದೆ, ಈಗ ಅವನೇ ನನಗೆ ಹೇಳಿದ್ದು ಏನದಂತ. ಸೊ ರುಕ್ಮಿ ಸಂವಿದ ಅಂದರೆ ರುಕ್ಮಿಯ ಮಾತನ್ನು ಹೇಳ್ತಾ ಇದ್ದೀನಿ. ಏನಂದರೆ ಸ್ವಯಂವರೋ ನಿವರ್ತಿತಃ, ಸ್ವಯಂವರ ಇಲ್ಲಂತೆ. ಸ್ವಯಂವರ ನಿವರ್ತಿತಃ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾನೆ. ನಿವರ್ತಿತಃ ವಾಪಸ್ ಬರುವುದಕ್ಕೆ ನಿವರ್ತಿತ ಅಂತ ಹೆಸರು. ಸೊ ನಿವರ್ತಿತಃ ಸ್ವಯಂವರವನ್ನು ಕೈ ಬಿಡಲಾಗಿದೆ, ಕೇಳಿರಿ ಅಂತ ಹೇಳ್ತಾ ಇದ್ದಾನೆ. ಏನದು ಯಾಕೆಂದೆ, ಆಮೇಲಿಂದ ಏನು ಅಂತೆ, ಸ್ವಸಾರಂ ತನ್ನ ತಂಗಿಯನ್ನು, ಸ್ವಸ ಅಂದರೆ ತಂಗಿ, ಸೊ ಸ್ವಸಾರಂ ಅಂದರೆ ತಂಗಿಯನ್ನು, ಏಷ ದಾಸ್ಯತಿ, ಏಷ ಅಂದರೆ ಶಿಶುಪಾಲನಿಗೆ ಕೊಡುವನು, ದಾಸ್ಯತಿ ದದತಿ ಅಂತೇಳಿದರೆ ಅದು ವರ್ತಮಾನ ಕಾಲ. ಸೊ ದದಾತಿ ಅಲ್ಲ, ಇದು ದಾಸ್ಯತಿ ಭವಿಷ್ಯತ್ ಕಾಲ. ಸೊ ಇದು ನಾಳೆ ಆಗುವಂಥದ್ದಕ್ಕೆಲ್ಲ ಭವಿಷ್ಯತ್ ಕಾಲ. ಸೊ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮದುವೆ ಮಾಡಿ ಕೊಡುವನು ಅಂತೇಳಿದರೆ ಇನ್ನು ನಿಮಗೆ ಯಾವುದು ಕಾತರತೆಯಾಗಲಿ, ತಲೆಬಿಸಿಯಾಗಲಿ, ಚಿಂತೆಯಾಗಲಿ ಯಾವುದಿಲ್ಲ, ಫಿಕ್ಸ್. ಏನಂತ ಹೇಳಿದರೆ ಮ್ಯಾಚ್ ಫಿಕ್ಸ್ ಆಗಿ ಹೋಯಿತು. ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮದುವೆ ಮಾಡಿ ಕೊಡೋದು ಅಂತ. ಸ್ವಯಂವರ ಅದು ಇದು ಯಾವುದು ಗೋಜಲು ಯಾವುದೂ ಇಲ್ಲ ಅಂತ. ಸೊ ಇತೀರಿತೇತು ಸೌಭರಾಟ್ ಜಗಾದ ರುಕ್ಮಿ ಸಂವಿದ, ರುಕ್ಮಿಯ ವಿಚಾರ, ರುಕ್ಮಿ ಅಂದರೆ ರುಕ್ಮಿಣಿಯ ಅಣ್ಣ ರುಕ್ಮಿ, ಅವನ ಅನುಮತಿಯಿಂದಲೇ. ಸೊ ಏನು ಆದೇಶ ಹೊರಡಿಸಿದ್ದಾನೆ ಅಂತೇಳಿದರೆ, ರುಕ್ಮಿಗೆ ಅಂದರೆ ಸ್ವಯಂವರ ಅಂತಿತ್ತು. ಏನಂತೇಳಿದರೆ ಸ್ವಯಂವರ ಅಂತೇಳಿದ್ರೆ ಏನು, ಸ್ವಯಂವರ ಅಂದರೆ ಸ್ವಯಂ ಅಂದರೆ ಹುಡುಗಿ, ತಾನೇ ತನಗೆ ಯಾರು ವರನಾಗಬಹುದು ಅನ್ನುವಂಥದ್ದು, ಯಾರು ಆ ಸ್ವಯಂವರದ ಕಂಡೀಷನ್ಸನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ, ಯಾರ ಮೇಲೆ
ಅವಳ ಒಲವು ಇದೆಯೋ ಅವನನ್ನು ವರಿಸುವಂಥದ್ದು, ಸ್ವಯಂ ವರನನ್ನು ವರಿಸುವಂಥದ್ದು. ಸೊ ಅದು ಸ್ವಯಂವರ. ಸೊ ಅದೆಲ್ಲ ಏನೂ ಬೇಡ. ಅವಳು ಹೋಗಿ ಕೃಷ್ಣನಿಗೆ ಮಾಲೆ ಹಾಕೋದಾಗಲಿ, ಅವನು ಸಡನ್ನಾಗಿ ಬಂದು ಬಿಡೋದಾಗಲಿ, ಇದೆಲ್ಲ ಯಾವುದೂ ತಲೆ ಬಿಸಿ ಬೇಡ. ಯಾಕಂದರೆ ಭೀಷ್ಮಕ ಕೂಡ ಈಗ ಚೇಂಜ್ ಆಗಿದ್ದಾನೆ. ಆದ್ದರಿಂದ ನಾವು ಯಾವುದೇ ರಿಸ್ಕ್ ತಗೊಳ್ಳೋದು ಬೇಡ ಅಂಥೇಳಿ ಸ್ವಯಂವರವನ್ನು ಕೈಬಿಟ್ಟಿದ್ದಾನೆ. ಅದರ ಬದಲಿಗೆ ಏನಂತ ಹೇಳಿದರೆ ಡೈರೆಕ್ಟ್ ಮದುವೆ, ಶಿಶುಪಾಲ ಬಂದು ಕೂತ್ಕೊಳ್ಳೋದು, ತಾಳಿ ಕಟ್ಟುವುದೇ ಅಂತ. ಸೊ ಆ ರೀತಿ ಈಗ ಏರ್ಪಾಡು ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಈ 72ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಜರಾಸಂಧ ಹೀಗೆ ಹೇಳಲು ಇತೀರಿತೆ ಅಂತ ಹೇಳಿದರೆ, ಇವನು ಗುರುದಕ್ಷಿಣೆ ಆಗಿ ನಾನೊಂದು ವಿಷಯ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಅದನ್ನು ನೀವು ನನಗೆ ಮಾಡಿಕೊಡಬೇಕು ಅಂತ ಹೇಳುವಾಗ ಇವನು ಮಧ್ಯದಲ್ಲಿ ಬ್ರೇಕಿಂಗ್ ನ್ಯೂಸ್ ಹಾಕಿಬಿಟ್ಟ. ಏನಂತ ಹೇಳಿದರೆ, ಸ್ವಯಂವರ ಇಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ, ರುಕ್ಮಿಣಿಯ ಅಣ್ಣ ರುಕ್ಮಿಯೇ ಹೇಳಿದ್ದು ಅಂತ ಹೇಳಿದರೆ ಇದು ಡೈರೆಕ್ಟ್ ಫ್ರಮ್ ಹಾರ್ಸಸ್ ಮೌತೆ ಬಂದಿದೆ. ಆದ್ದರಿಂದ ಇದು ಕನ್ಫರ್ಮ್ಡ್ ನ್ಯೂಸು. ಏನಂತ ಹೇಳಿದರೆ ಸ್ವಯಂವರ ಇಲ್ಲ, ರುಕ್ಮಿಣಿ ಸ್ವಯಂ ತಾನು ವರನನ್ನು ವರಿಸುವಂಥ ಅದೆಲ್ಲ ಯಾವುದೂ ಇಲ್ಲ ಅಂತೇಳಿದರೆ ಶಿಶುಪಾಲನಿಗೆ ಮದುವೆ ಮಾಡಿ ಕೊಡುವನು. ದಾಸ್ಯತಿ ಕೊಡುವನು, ದಾ ಅಂದರೆ ಕೊಡುವುದು, ದಾಸ್ಯತಿ ಅಂತೇಳಿದರೆ ಭವಿಷ್ಯತ್ ಕಾಲ. ಸೊ ಸ್ವಸಾರಂ ಅಂತೇಳಿದರೆ ತಂಗಿಯನ್ನು, ಸ್ವಸ ಹರಿಸ್ವಸ ಕೃಷ್ಣನ ತಂಗಿ. ಸೊ ಇಲ್ಲಿ ಸ್ವಸ ಅಂತೇಳಿದರೆ ರುಕ್ಮಿಯ ತಂಗಿ. ಸ್ವಸಾರಂ ಅಂದರೆ ತಂಗಿಯನ್ನು ಏಷ ಶಿಶುಪಾಲನಿಗೆ ದಾಸ್ಯತಿ ಕೊಡುವನು. ಸೊ ಮದುವೆ ಡೈರೆಕ್ಟಾಗಿ ಮದುವೆ ಫಿಕ್ಸ್ ಆಯಿತು, ಸ್ವಯಂವರ ಅದು ಇದೆ ಅಂತ ಏನು ತಲೆಬಿಸಿ ಇಲ್ಲ ಅಂತೇಳಿದರೆ, ಜರಾಸಂಧ ಹೀಗೆ ಹೇಳಲು ಸೌಭರಾಜನಾದ ಸಾಲ್ವ ಸೌಭರಾಟ್ ಜಗಾದ ಹೇಳಿದ. ಏನಂತ? ರುಕ್ಮಿ ಸಂವಿದ, ರುಕ್ಮಿಯ ವಿಚಾರವನ್ನು ತಿಳಿಸಿದ. ಸ್ವಯಂವರವನ್ನು ಕೈಬಿಡಲಾಗಿದೆ, ಸ್ವಯಂವರೋ ನಿವರ್ತಿತ, ಸ್ವಸಾರಂ ಏಷ ದಾಸ್ಯತಿ. ಇವನು ತಂಗಿಯನ್ನು ಯಾರಿಗೆ? ಶಿಶುಪಾಲನಿಗೆ ಕೊಡುತ್ತಾನೆ ಅನ್ನುವಂಥದ್ದು. ಇವನು ತನ್ನ ತಂಗಿಯನ್ನು ಶಿಶುಪಾಲನಿಗೆ ನೀಡುವನು, ಕೊಡುವನು ಅಂತ ಹೇಳ್ತಾನೆ. 72ನೇ ಶ್ಲೋಕ ಮುಗಿದು. 73ನೇ ಶ್ಲೋಕವೇಲಾರೆ, ಚಾತ್ಯವರ್ತಿತುಂ ಕ್ಷಮಪಿತಾಸ್ಯ ಚೇದಿಪಾಯತಾಂ ಪ್ರದಾತು ಕಾಮಮಾತ್ಮಜಂ ವಯೋಗತಸ್ತಥಾ ಬಲಃ. 73ನೇ ಶ್ಲೋಕ. ಸಾಲ್ವನು ಹೇಳ್ತಾನೆ, ಈ ರುಕ್ಮಿಯ ತಂದೆಯಾದ ಭೀಷ್ಮಕ ರಾಜ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಡಲಿಕ್ಕೆ ಇಚ್ಛೆಯುಳ್ಳ ಮಗನಾದ ರುಕ್ಮಿಯನ್ನು ಅತಿಕ್ರಮಣ ಮಾಡಲಿಕ್ಕೆ ಸಮರ್ಥನಲ್ಲ. ಅಂದ್ರೆ ರುಕ್ಮಿಯ ಮಾತನ್ನು ತಿರಸ್ಕರಿಸಲು ಅವನಿಗೆ ಸಾಧ್ಯವಿಲ್ಲ. ಏಕೆಂದರೆ ಭೀಷ್ಮಕ ರಾಜನು ಮುದುಕನು, ಹಾಗೆ ಅವನು ಬಲವಿಲ್ಲದವನು. ಸೊ ನಚಾತಿವರ್ತಿತುಂ ಕ್ಷಮಃ ಪಿತಾಸ್ಯ ಚೇದಿಪಾಯತಾಂ ಪ್ರದಾತು ಕಾಮಮಾತ್ಮಜಂ ವಯೋಗತಸ್ತಥಾ ಬಲಃ ನ ಚ ಅತಿವರ್ತಿತುಂ ಕ್ಷಮಃ ಅಂತೇಳಿದರೆ ಎಲ್ರಿಗೂ ಯೋಚನೆ, ಹೌದು ರುಕ್ಮಿಣಿ ಅಣ್ಣ ರುಕ್ಮಿ ಅವನು ಹೇಳಿದ್ದಾನೆ, ಆದರೆ ರಾಜ ಯಾರು? ಭೀಷ್ಮಕ ಅಲ್ವಾ? ಅಂದರೆ ಭೀಷ್ಮಕನಿಗೆ ಈಗ ಕೃಷ್ಣನ ಮೇಲೆ ಒಲವು ಬಹಳ ಜಾಸ್ತಿ ಆಗಿದೆ. ಭೀಷ್ಮಕ ಕೃಷ್ಣ ಹೇಳಿದ ಹಾಗೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಸೊ ಹಾಗಾದರೆ ಅಂದರೆ ಹೌದು ಅವನೇನೋ ಅನೌನ್ಸ್ ಮಾಡಿದ್ದಾನೆ, ಆದರೆ ನಡೀತದಾ ಅಲ್ಲ ಬೇರೆ ಏನಾದರೂ ಆಗ್ತದಾ ಅಂತೇಳ್ಕೊಂಡು ಎಲ್ಲರೂ ಯೋಚನೆ ಮಾಡ್ತಾ ಇರುವಾಗ ಇವನು ಎಲ್ಲ ಎನಾಲಿಸಿಸ್ ಹೇಳ್ತಾನೆ. ಏನದು? ನ ಚ ಅತಿವರ್ತಿತುಂ ಕ್ಷಮಃ. ಏನು ರುಕ್ಮಿ ಹೇಳಿದ್ದಾನೋ, ಅಂದರೆ ರುಕ್ಮಿಣಿ ಅಣ್ಣ ರುಕ್ಮಿ ಅಂದರೆ ಭೀಷ್ಮಕನಿಗೆ ಮಗ, ಏನು ಮಗ ಹೇಳಿದ್ದಾನೋ ಅತಿವರ್ತಿತುಂ, ನ ಚ ಅತಿವರ್ತಿತುಂ, ನ ಅಂದರೆ ಇಲ್ಲ, ಅತಿವರ್ತಿತುಂ ಅಂತೇಳಿದರೆ ಅದನ್ನು ಮೀರಿ ನಡೆಯುವಂಥದ್ದು. ಯಾರು? ಮಗ ಹೇಳಿದ್ದನ್ನು ಮೀರಿ ನಡಿಲಿಕ್ಕೆ ಅತಿವರ್ತಿತುಂ ನಾ ಕ್ಷಮಃ, ಇವನು ಸಮರ್ಥನಿಲ್ಲ. ಯಾರು? ಭೀಷ್ಮಕ. ಆದ್ದರಿಂದ ಆ ಯೋಚನೆ ಬಿಟ್ಬಿಡಿ. ಪಿತಾ ಅಸ್ಯ ಛೇದಿಪಾಯ ತಾಂ ಪ್ರದಾತು ಕಾಮಂ ಅಂತೇಳಿದರೆ ನ ಚ ಅತಿವರ್ತಿತುಂ ಕ್ಷಮಃ. ಯಾಕೆ? ಆತ್ಮಜಂ, ಮಗನ ಮಾತನ್ನು ಕೆಳಗಿಂದ ಬಂದಿದೆ. ಪ್ರದಾತು ಕಾಮಂ ಆತ್ಮಜಂ,
ಪ್ರದಾತು ಕಾಮಮಾತ್ಮಜಂ, ಪ್ರದಾತು ಕಾಮಂ, ಪ್ರದಾತು ಕಾಮಂ ಅಂತೇಳಿದರೆ ಅವನು ಏನು ಅಂತ ಯೋಚನೆ ಮಾಡಿದ್ದಾನೆ, ಭೀಷ್ಮಕನ ಯೋಚನೆ ಏನಂತ ಹೇಳಿದ್ರೆ ಕೃಷ್ಣನಿಗೆ ಮದುವೆ ಮಾಡಿಕೊಡೋದು ಅಂತ, ಮಗನ ಯೋಚನೆ ಏನು, ಶಿಶುಪಾಲನಿಗೆ ಮದುವೆ ಮಾಡಿಕೊಡೋದು ಅಂತ. ಸೊ ಅಸ್ಯ ಪಿತಾ ಅಂತೇಳಿದರೆ ಈ ಯಾರ ಪಿತಾ, ಪಿತಾ ಅಂದರೆ ಭೀಷ್ಮಕ, ಅಸ್ಯ ಅಂತೇಳಿದರೆ ರುಕ್ಮಿಣಿಯ ಅಣ್ಣ, ರುಕ್ಮಿದ್ದು. ಸೊ ಅಸ್ಯ ಪಿತಾ ಅಂದರೆ ರುಕ್ಮಿಯ ಅಣ್ಣ, ಅಸ್ಯ ಪಿತಾ. ಸೊ ರುಕ್ಮಿಣಿಯ ಅಣ್ಣ ರುಕ್ಮಿ ಹೇಳಿದ್ದನ್ನು ಅತಿವರ್ತಿತು ಅಂತೇಳಿದರೆ ಅವನ ಮಾತನ್ನು ಮೀರಿ ಹೋಗಲಿಕ್ಕೆ ನಾಕ್ಷಮಃ. ಯಾಕೆ ನಾಕ್ಷಮಃ? ವಯೋಗತಃ ತಥಾ ಅಬಲಃ. ಸೊ ಮಗ ಏನು ಹೇಳ್ತಾನೆ, ಛೇದಿಪಾಯ ತಾಮ್, ರುಕ್ಮಿಣಿಯನ್ನು, ತಾಮ್ ಅಂದರೆ ರುಕ್ಮಿಣಿಯನ್ನು, ಛೇದಿಪಾಯ, ಛೇದಿಪಾಯ ಅಂದರೆ ಛೇದಿಪ ಅಂದರೆ ಛೇದಿ ದೇಶದ ರಾಜ ಶಿಶುಪಾಲನಿಗೆ, ಛೇದಿಪ ಅಂದರೆ ಶಿಶುಪಾಲ, ಛೇದಿ ದೇಶದ ರಾಜ ಛೇದಿಪಾಯ ಅಂತೇಳಿದರೆ ಶಿಶುಪಾಲನಿಗೆ, ಛೇದಿಪಾಯ ತಾಮ್ ಅಂದರೆ ಅವಳನ್ನು, ಅಸ್ಯ ಪಿತ ರುಕ್ಮಿಯ ತಂದೆ ಭೀಷ್ಮಕ ಅಂತೇಳಿದರೆ ಇವನ ಮಾತನ್ನು ಶಿಶುಪಾಲನಿಗೆ ಕೊಡುವುದು ಅನ್ನುವಂಥ ಈ ಮಾತು ಏನಿದೆ, ಆತ್ಮಜಂ ಅತಿವರ್ತಿತು, ತನ್ನ ಮಗ ಆತ್ಮಜಂ ಏನಿದೆ ಮಾತು ಅದನ್ನು ಅತಿವರ್ತಿತು ಮೀರಲಿಕ್ಕೆ ಈ ತಂದೆಗೆ, ಅಸ್ಯ ಪಿತಾ ಅಂತೇಳಿದರೆ ರುಕ್ಮಿಯ ತಂದೆ ಭೀಷ್ಮಕನಿಗೆ ಏನು, ನಾಕ್ಷಮಃ, ಅವನಿಂದ ಸಾಮರ್ಥ್ಯ ಇಲ್ಲ. ಏನದು? ವಯೋಗತಃ ಅಂದರೆ ವಯಸ್ಸು ಹೋಗಿದೆ, ವಯೋಗತಃ, ವಯ ಅಂತೇಳಿದರೆ ವಯಸ್ಸು, ವಯಃ, ಗತ ಅಂದರೆ ಹೋಗಿದೆ ಅಂತ, ಅಂದರೆ ವಯಸ್ಸು ಹೋಗಿದೆ, ಮುದುಕನಾಗಿದ್ದಾನೆ, ವೃದ್ಧನಾಗಿದ್ದಾನೆ. ಸೊ ಮಗನೇ ಈಗ ಎಲ್ಲ ಕಾರ್ಬಾರು ಮಾಡೋದು, ಆದ್ದರಿಂದ ಮಗನ ಮಾತನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ತಥಾ ಅಬಲಃ, ಆಮೇಲೆ ಶಕ್ತಿಯೂ ಇಲ್ಲ. ಸೊ ಆಮೇಲೆ ಮನಸ್ಸಿನ ಒಂದು ದಾರ್ಢ್ಯತೆ, ಅದನ್ನು ನಾನು ಎಲ್ಲರನ್ನು ಮೀರಿ ಬಿಡ್ತೇನೆ, ಇಲ್ಲ. ಸೊ ಯಾವ ದಾರ್ಢ್ಯತೆಯೂ ಇಲ್ಲ, ಆಮೇಲೆ ಶಕ್ತಿನೂ ಇಲ್ಲ, ಸಾಮರ್ಥ್ಯನೂ ಇಲ್ಲ. ಹಾಗಾದರೆ ಏನು ನಡೀತದೆ? ಏನು ನಡೆಯೋದು? ಏನಿಲ್ಲ. ಛೇದಿಪಾಯ ತಾಂ ಪ್ರದಾತು ಕಾಮಂ. ಆತ್ಮಜಂ ಅಂದರೆ ಮಗ ರುಕ್ಮಿ ಏನು ಹೇಳ್ತಾ ಇದ್ದಾನೆ, ಛೇದಿಪಾಯ ತಾಮ್ ಅಂದರೆ ಅವಳನ್ನು, ಛೇದಿಪಾಯ ಅಂದರೆ ಶಿಶುಪಾಲನಿಗೆ, ಪ್ರದಾತು ಕಾಮಂ ಅಂತೇಳಿದರೆ ದಾ ಅಂದರೆ ಕೊಡುವುದು, ದಾತುಂ ಅಂದರೆ ಕೊಡಲಿಕ್ಕೆ, ಪ್ರದಾತುಂ ಅಂದರೆ ಇದೇನು ವಿಶೇಷವಾದ ಒಂದು ಮದುವೆ ಇದು. ಸೊ ರುಕ್ಮಿಣಿಯ ಮದುವೆ, ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡುವುದು ಅಂತ ಹೇಳುವಂಥ, ಅಂದರೆ ಇಚ್ಛಿಸುವಂತಹ, ಕಾಮಂ ಅಂದರೆ ಈ ಮಗನ ಇಚ್ಛೆ ಏನು, ಶಿಶುಪಾಲನಿಗೆ ತನ್ನ ತಂಗಿಯನ್ನು ಕೊಡುವುದು ಅಂತ. ಸೊ ಈ ಇಚ್ಛೆಯನ್ನು, ಈ ಮಾತನ್ನು ಮೀರಲಿಕ್ಕೆ ತಂದೆಗೆ ಸಾಧ್ಯ ಇಲ್ಲ, ಸಾಮರ್ಥ್ಯ ಇಲ್ಲ. ಅಸ್ಯ ಪಿತಾ ಅತಿವರ್ತಿತು ನಾಕ್ಷಮಂ, ಅತಿವರ್ತಿತು ಅಂದರೆ ಮಾತು ಮೀರಲಿಕ್ಕೆ ಅವನಿಗೆ ಕ್ಷಮತೆ ಇಲ್ಲ. ಕ್ಷಮ ಅಂದರೆ ಸಾಮರ್ಥ್ಯ ಇಲ್ಲ. ಯಾಕೆ ಸಾಮರ್ಥ್ಯ ಇಲ್ಲ ಅಂದರೆ ವಯೋಗತಃ ತಥಾ ಅಬಲಃ. ವಯೋಗತಃ ಅಂತೇಳಿದರೆ ಇವನು ವಯಸ್ಸು ಹೋಯಿತು, ಇವನಿಗೆ ಬಲ ಇಲ್ಲ, ಶಕ್ತಿ ಇಲ್ಲ. ಆದ್ದರಿಂದ ಭೀಷ್ಮಕ ಒಂದು ವೇಳೆ ತನಗೆ ಏನು ಮನಸ್ಸಿನಲ್ಲಿ ಉಂಟು, ಇಲ್ಲ ಖಂಡಿತ ಕೃಷ್ಣನಿಗೆ ಕೊಡಬೇಕಂತ ಮನಸ್ಸಿನಲ್ಲಿ ಇದ್ದರೂ ಅದು ಮನಸ್ಸಿನಲ್ಲೇ ಉಳಿತದೆ. ಬಲ ಬೇಕಲ್ಲ, ಮಗನ ಮಾತನ್ನು ಮೀರಲಿಕ್ಕೆ ಸಾಮರ್ಥ್ಯ ಬೇಕಲ್ಲ. ಆ ಒಂದು ವೇಳೆ ಮಗ ಆಗುವುದಿಲ್ಲ ಅಂತೇಳಿದರೆ ಮಗನನ್ನು ಏನು ಮಾಡಬೇಕು, ಹೊರಗೆ ಅಟ್ಟಬೇಕಿದ್ದರೆ ಶಕ್ತಿ ಬೇಕಲ್ಲ. ಸೊ ಇದು ಯಾವುದು ಮುದುಕನ ಹತ್ರ ಇಲ್ಲ. ಯಾಕೆ? ಅವನು ವಯೋಗತಃ, ಅವನು ವಯಸ್ಸು ಹೋಗಿದೆ. ಅಬಲಃ ವಯೋಗತಃ ತಥಾ ಅಬಲಃ. ಇದೆಲ್ಲ ಅಬಲಃ ಅಂತೇಳಿದ್ರೇನು, ಅವನಿಗೆ ಬಲ ಇಲ್ಲ, ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಆದ್ದರಿಂದ ಮಗ ಏನು ಹೇಳ್ತಾನೋ ಅದೇ ಆಗೋದು. ಮಗ ಏನು ಹೇಳ್ತಾ ಇದ್ದಾನೆ, ತಾಂ ರುಕ್ಮಿಣಿಯನ್ನು ಛೇದಿಪಾಯ ಪ್ರದಾತುಂ ಅಂದರೆ ಅದನ್ನು ಛೇದಿಪ ಶಿಶುಪಾಲನೆಗೆ ಪ್ರದಾತುಂ ಕೊಡಲಿಕ್ಕೆ ಮಗನಿಗೆ ಇಚ್ಛೆ, ಕಾಮಂ. ಅದು ಮಗನಿಗೆ ಇಚ್ಛೆಯನ್ನು ಶಿಶುಪಾಲನಿಗೆ ಕೊಡುವುದು ತಂಗಿಯನ್ನು ಅಂತ. ಸೊ ಈ 73ನೇ ಶ್ಲೋಕಕ್ಕೆ ಶಿಶುಪಾಲನಿಗೆ ಅವಳನ್ನು ದೆರೆಯಲು. ಸೊ ಶಿಶುಪಾಲನಿಗೆ ಅಂದರೆ ಛೇದಿಪಾಯ, ಅವಳನ್ನಂದರೆ ತಾಮ್, ಧಾರೆ ಎರೆಯಲು ಅಂತೇಳಿದರೆ ಪ್ರದಾತು ಕಾಮಂ, ಧಾರೆ ಎರೆದು
ಕೊಡುವುದು, ದಾತು ಅಂದರೆ ಕೊಡುವುದು. ಸೊ ತಂಗಿಯನ್ನು ಕೊಡುವುದು ಅಂತ ಹೇಳಿದ್ರೆ ಏನು, ದಾರೆ ಎರೆದು ಕೊಡುವಂಥ ಏನು ಮನಸ್ಸಿರುವಂಥದ್ದು ತಂಗಿ ಅಂತ ಹೇಳಿದ್ರೆ ಅವಳ ಅಣ್ಣನಿಗೆ ಶಿಶುಪಾಲನಿಗೆ ಕೊಡುವುದು ಅಂತ ಮನಸ್ಸಿರುವಂಥದ್ದು. ಅದನ್ನು ಮೀರಿ ನಡಿಲಿಕ್ಕೆ ಅಸ್ಯ ಪೀತ ಅವನ ತಂದೆ ಭೀಷ್ಮಕ ಏನಂತ ಹೇಳಿದ್ರೆ ನಾಕ್ಷಮಃ ಅಂದರೆ ಅವನಿಗೆ ಸಾಮರ್ಥ್ಯ ಇಲ್ಲ, ನಡೆಯಲಾರ. ಮೀರಿ ನಡೆಯಲಾರ ಅಂದರೆ ಮೀರಿ ನಡೆಯಲಿಕ್ಕೆ ಸಾಮರ್ಥ್ಯ ಇಲ್ಲ. ಯಾಕೆ? ವಯೋಗತಃ ವಯಸ್ಸಾದವನು, ಜೊತೆಗೆ ತಥಾ ಜೊತೆಗೆ ಅಂದರೆ ಅದಲ್ಲದೆ ಅಬಲಃ ದುರ್ಬಲ. ಸೊ ಇಲ್ಲಿ ರುಕ್ಮಿ ಸ್ವಭಾವತಃ ದೈತ್ಯಾವ, ಅವನಿಗೆ ದೈತ್ಯಾವೇಶ ಉಂಟು. ಯಾರ ಹತ್ರ? ರುಕ್ಮಿ ಹತ್ರ. ಆದ್ದರಿಂದ ರುಕ್ಮಿಣಿಯನ್ನು ತಂದೆಯ ಸಂಕಲ್ಪಕ್ಕೆ ವಿರುದ್ಧವಾಗಿ ಶಿಶುಪಾಲನಿಗೆ ಕೊಡಲು ಏನಾಗಿದ್ದಾನೆ? ಸಜ್ಜಾಗಿ ಬಿಟ್ಟಿದ್ದಾನೆ. ಸ್ವಯಂವರದ ವಿಚಾರ ಕೈಬಿಟ್ಟಿದ್ದಾನೆ. ಸಾಲ್ವನ ಮುಖಾಂತರ ತನ್ನ ನಿಶ್ಚಯವನ್ನು ಮೀಟಿಂಗಲ್ಲಿ ಎಲ್ರಿಗೂ ನೀನು ಹೇಳು ಸಾಲ್ವ ಅಂತ ಹೇಳಿಸಿದ್ದಾನೆ. ರುಕ್ಮಿಯ ನಿಶ್ಚಯವನ್ನು ಅವನ ವಯಸ್ಸಾದ ದುರ್ಬಲ ತಂದೆ, ಅಬಲಃ ವಯಸ್ಸಾದ ವಯೋಗತಃ, ಆಮೇಲೆ ನಾಕ್ಷಮಃ ಸಾಮರ್ಥ್ಯ ಇಲ್ಲದ, ಆಮೇಲೆ ವಯಸ್ಸಾದ ದುರ್ಬಲನಾದ ಅಸ್ಯ ಪಿತ ಅವನ ತಂದೆ ಅವನಿಂದ ಸಾಧ್ಯ ಇಲ್ಲ ಇವನ ನಿಶ್ಚಯವನ್ನು ಮೀರಲಿಕ್ಕೆ. ಸೊ ಅನ್ನುವಂಥದ್ದು ಇದೊಂದು ಬಹಳ ಕೆಟ್ಟ ವಿಚಾರ. ಅವನಿಗೆ ಬೆಂಬಲಿಗರು ಆದರೂ ಇರಲಿಲ್ಲ. ಭೀಷ್ಮಕನಿಗೆ ಅವನು ಹೇಳಿದಾಗೆ ಯಾರಾದರೂ ಆಪ್ತರಿದ್ದಾರೆ ಅಂದರೆ ಇಲ್ಲ, ಎಲ್ಲ ಆಪ್ತರು ಇರುವುದು ರುಕ್ಮಿಗೆ. ಎಲ್ಲರೂ ಯಾರು? ಜರಾಸಂಧ, ಪೌಂಡ್ರಕ, ಆಮೇಲೆ ಎಲ್ಲರೂ ಸಾಲ್ವ, ಎಲ್ಲ ರುಕ್ಮಿ ಹೇಳಿದಾಗಿರೋದು. ಅಂದರೆ ಭೀಷ್ಮಕ್ಕೆ ಹೇಳಿದವರು ಯಾರಿದ್ದಾರೆ? ಯಾರಿಲ್ಲ. ಏನು ಮಾಡೋದು? ಆದ್ದರಿಂದ ಅಪ್ಪನದ್ದು ಏನು ನಡೆಯುವುದಿಲ್ಲ, ಮಗಂದೇ ನಡೆಯೋದು ಅಂತ ಅನೌನ್ಸ್ ಮಾಡ್ತಾ ಇದ್ದಾನೆ ಸಾಲ್ವ ಅಂತ ಹೇಳುವಲ್ಲಿಗೆ ಇವತ್ತಿನ ದಿನ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.